ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಾಸ್ಟ್. ನಾನು ಸೋಮಣ್ಣ ಮಾಚಿ ಮಾಡ. ನಾನು ಜಾಹ್ನವಿ ಕಾರ್ತಿಕ್. ದಿನದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಶರವೇಗದಲ್ಲಿ. ಮಾಸ್ಕ್ ಹಾಕದ ಸಾರ್ವಜನಿಕರಿಗೆ ಮಾರ್ಷಲ್ಸ್ ಹಾಗೂ ಪೊಲೀಸರು ದಂಡದ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಕಡೆ ಜನರು ಮಾಸ್ಕ್ ಹಾಕದಿದ್ದಾಗ ದಂಡ ಹಾಕಲು ಮುಂದಾದ ಪೊಲೀಸರೊಂದಿಗೆ ವಾಗ್ವಾದ ಕಿಳಿತಾ ಇದ್ದಾರೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಸವಾರನೊಬ್ಬ ಪೊಲೀಸರ ಜೊತೆ ದಂಡ ಕಟ್ಟುವುದಕ್ಕೆ ಆಗದೆ ಜಗಳ ಮಾಡ್ತಿದ್ದಾನೆ. ನನ್ನ ಬಳಿ ಶರ್ಟು ಪ್ಯಾಂಟು ಬಿಟ್ರೆ ಬೇರೆ ಏನೂ ಇಲ್ಲ, ಫೈನ್ ಕಟ್ಟೋಕ್ ಆಗಲ್ಲ ಅಂತ ಕಿರಿಕ್ ಮಾಡಿದ್ದಾನೆ. ಇತ್ತ ಯುವತಿಯೊಬ್ಬಳು ನಮ್ಮಪ್ಪ ಸತ್ತಿದ್ದಾರೆ ಬ್ರೋ, ಮನೆಗೆ ಹೋಗ್ಬೇಕು ಬಿಡಿ ಅಂತ ಮಾರ್ಷಲ್ ಜೊತೆ ಜಗಳ ಆಡಿದ್ದಾಳೆ. ಕಾಚ್ದಲ್ಲಿ ಬಂದ್ರು ಬಂದ್ಬಿಡ್ತೀನಿ ದೇವರಾಣೆಗೂ. ಸೀರಿಯಸ್ ಆಗಿ ನೋಡ್ರಿ, ಕಾಚನು ಹಾಕಿಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಸರ್ ಕಾಚನು ಹಾಕಿಲ್ಲ ಇಲ್ಲ ಇಲ್ಲಿ, ಯಾಕಂದ್ರೆ ಹಾಕಕ್ ಆಗೋದಿಲ್ಲ. ಹತ್ರ ನಮ್ಮ ಪರಿಸ್ಥಿತಿ ಐತೆ. ದೇವರಾಣೆಗೂ ನಂಗೆ ಐತವನ ಸಮಸ್ಯೆ. ಬಟ್ಟೆನೇ ಬಿಟ್ಟು Why did you have to bring up my dad's topic? I'm up something there, bro. Why did you have to bring up my dad's topic? ರಾಜ್ಯ ಸರ್ಕಾರ ಒಬ್ಬರೇ ಇದ್ದಾಗಲೂ ಕಾರು ಮತ್ತು ದ್ವಿಚಕ್ರ ಚಾಲನೆ ವೇಳೆ ಮಾಸ್ಕ್ ಕಡ್ಡಾಯಗೊಳಿಸಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಮಾಸ್ಕ್ ಕುರಿತು ಸ್ಪಷ್ಟನೆ ಕೋರಿ ಆರೋಗ್ಯ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಕಾರ್ನಲ್ಲಿ ಒಬ್ಬರೇ ಇದ್ದು ಗ್ಲಾಸ್ ಮುಚ್ಚಿದ್ರೆ ಮಾಸ್ಕ್ ಹಾಕಬೇಕಾ ಬೇಡವಾ ಮತ್ತು ದ್ವಿಚಕ್ರ ವಾಹನದಲ್ಲಿ ಒಬ್ಬನೇ ರೈಡರ್ ಚಲಿಸುವಾಗ ಮಾಸ್ಕ್ ಹಾಕಿಕೊಳ್ಬೇಕಾ ಅನ್ನೋ ಬಗ್ಗೆ ಸ್ಪಷ್ಟನೆ ಕೋರಿ ಬಿಬಿಎಂಪಿ ಆಯುಕ್ತರು ಪತ್ರ ಬರೆದಿದ್ದಾರೆ. ಸದ್ಯ ಬಿಬಿಎಂಪಿ ಹೊರಡಿಸಿರೋ ಆದೇಶದಲ್ಲಿ ಒಬ್ಬನೇ ಕಾರ್ನಲ್ಲಿ ಇದ್ರೂ ಟೂ ವೀಲರ್ನಲ್ಲಿ ಹೋಗ್ತಿದ್ರೂ ಮಾಸ್ಕ್ ಕಡ್ಡಾಯಗೊಳಿಸಿದೆ. ನವೆಂಬರ್ 3ರಂದು ನಡೆಯುವ ರಾಜರಾಜೇಶ್ವರಿ ನಗರ ವಿಧಾನಸಭಾ ಉಪಚುನಾವಣೆಯಲ್ಲಿ ಕೋವಿಡ್ ಸೋಂಕಿತರು ಮತ್ತು ಶಂಕಿತರಿಗೂ ಮತದಾನದ ವ್ಯವಸ್ಥೆ ಮಾಡಿರುವುದಾಗಿ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಂಜುನಾಥ್ ಪ್ರಸಾದ್, ಸೋಂಕಿತರಿಗೆ ಮತ್ತು ಶಂಕಿತರಿಗೆ ಪ್ರತ್ಯೇಕ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. ರೋಗಿ ಮತದಾನ ಮಾಡಲು ಕರೆ ಮಾಡಿದ್ರೆ ಅವರ ಮನೆ ಅಥವಾ ಆಸ್ಪತ್ರೆ ಬಾಗಿಲಿಗೆ ಆಂಬ್ಯುಲೆನ್ಸ್ ತೆರಳಲಿದೆ. ಪಿಪಿಇ ಕಿಟ್ ಹಾಕಿ ಮತಗಟ್ಟೆಗೆ ಕರೆತಂದು ಮತದಾನದ ದಿನ ಸಂಜೆ 5ರಿಂದ 6ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಿರುವುದಾಗಿ ಅವರು ಹೇಳಿದ್ದಾರೆ. ಈ ಕೋವಿಡ್-19 ಗೆ ಸಂಬಂಧಪಟ್ಟಂತೆ ಮಾಡಿರುವಂಥ ವ್ಯವಸ್ಥೆಗಳು, ಈಗ ಒಂದು ನಮ್ಮ ಸಿಬ್ಬಂದಿ ಏನಿದ್ದಾರೆ, ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿಗೆ ನಾವು ಪ್ರತಿಯೊಬ್ಬರಿಗೂ ಸಹ ಆಮೇಲೆ ಇದು ಮಾಸ್ಕು, ಫೇಸ್ ಶೀಲ್ಡು, ಮತ್ತು ಗ್ಲೌಸು ಮತ್ತು ಪಿಪಿ ಕಿಟ್ಟು ಇಷ್ಟನ್ನು ಸಹ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾವು ಕೊಟ್ಟಿದ್ದೇವೆ. ಅವುಗಳೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎರಡನೇದು, ಇದು ತಮಗೆ ಗೊತ್ತಿರೋ ಹಾಗೆ ರಾಜರಾಜೇಶ್ವರಿ ನಗರಲ್ಲಿ ಕೋವಿಡ್-19 ಪೇಷಂಟ್ಸ್ ಏನಿದ್ದಾರೆ ಅವರು ಒಟ್ಟು 17 ದಿನಗಳ ಕಾಲ, ಅಂದರೆ ಅವರು ಒಬ್ಬ ಪಾಸಿಟಿವ್ ಪೇಷಂಟ್ ಆದ ಅಂದರೆ ಅವರು 10 days ಹಾಸ್ಪಿಟಲೈಸೇಷನ್ನು ಪ್ಲಸ್ 7 days ಕ್ವಾರಂಟೈನು, 17 days. ನಿನ್ನೆ ಆರ್ ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರು ಮಾತನಾಡುವ ವೇಳೆ ಕಣ್ಣೀರಿಟ್ಟಿದ್ದು ಭಾರಿ ಟೀಕೆಗೆ ಗುರಿಯಾಗಿತ್ತು. ಈ ಬಗ್ಗೆ ಇಂದು ಮಾತನಾಡಿದ ಅವರು, ಎಲ್ಲರೂ ತಾಯಿಯ ಬಗ್ಗೆ ಮಾತನಾಡಿದಾಗ ಅವರನ್ನ ನೆನೆದು ಕಣ್ಣೀರು ಹಾಕಿದೆ. 25 ವರ್ಷದ ಹಿಂದೆ ಕಳೆದುಕೊಂಡಿದ್ದರ ಬಗ್ಗೆ ನಾನು ಅತ್ತಿದ್ದಕ್ಕೆ ಕೆಲವರು ಟೀಕಿಸಿದ್ದಾರೆ. ನಾನು ನಾಟಕ ಮಾಡ್ತಾ ಇದ್ದೀನಿ, ಡ್ರಾಮಾ ಮಾಡ್ತಾ ಇದ್ದೀನಿ ಅಂತಿದ್ದಾರೆ. ಆದರೆ ನಾನು ನನ್ನ ತಾಯಿಯನ್ನು ನೆನೆದು ಅಷ್ಟೇ ಕಣ್ಣೀರು ಹಾಕಿದ್ದು, ಬದಲಾಗಿ ಚುನಾವಣೆಯ ಮತ ಬೇಡಲು ತಾಯಿಯ ಹೆಸರು ಬಳಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ತಾಯಿ ಅಂದಾಗ ಇದ್ಕಿದಂಗೆ ಒಂದು 25 ವರ್ಷದಿಂದ ಕಳ್ಕೊಂಡಿರೋರನ್ನ ಜ್ಞಾಪಿಸ್ಕೊಳ್ಬೇಕಾಗಿ ಬಂತು. ಇದರಿಂದ ನಾನು ಕಣ್ಣೀರು ಹಾಕಿದ್ದು. ಅದ್ರ ಬಗ್ಗೆ ಕೆಲವರು ಸಿನಿಮಾ ಕಟ್ಟು ಸ್ಟಾರ್ಟು ಮತ್ತು ಶೂಟಿಂಗ್ ಏನೇನೋ ಮಾತುಗಳು ಕೇಳಿ ಬಂದಿದೆ. ನಾನು ವಿಷಯ ಗಮನಕ್ಕೆ ಬಂದಿದೆ. ನಾನೊಬ್ಬ ನಿರ್ಮಾಪಕನಾಗಿ ನಮ್ಮ ಗಾಂಧಿನಗರದಲ್ಲಿ ಯಾವ ಪ್ರೊಡ್ಯೂಸರ್ ಯಾವ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಅದರಲ್ಲಿ ಸನ್ನಿವೇಶಗಳು ಏನು ಬರುತ್ತೆ ಅಂತ ನಾವೆಲ್ಲ ಒಟ್ಟಿಗೆ ಕುಂತು ಮಾತಾಡ್ತಾ ಇದ್ವಿ. ನಂದು ತಾಯಿನ ಕಳ್ಕೊಂಡಿದ್ದು ಆ ಒಂದು ಪದಕ್ಕೆ ಕಣ್ಣೀರು ಬಂದಿದೆ ಹೊರತು ಚುನಾವಣೆಗೆ ಮತ ಬೇಡಕ್ಕಲ್ಲ. ಮತ ಬೇಡ್ತಾ ಇರೋದು ನಾನು ಕೆಲಸ ಮಾಡಿದ್ದೀನಿ, ಆ ಮತಕ್ಕೆ ಮತ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಹೊರತು ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ಮುನಿರತ್ನರನ್ನ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಎಂದಿದ್ರು. ಈ ವಿಚಾರವಾಗಿ ಇಂದು ಚಿಕ್ಕಮಗಳೂರಿನಲ್ಲಿ ಸಚಿವ ಸಿಟಿ ರವಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಮುನಿರತ್ನರನ್ನ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅಂದಿದ್ದಾರೆ. ಇದಕ್ಕೂ ಮೊದಲು 2 ಬಾರಿ ಟಿಕೆಟ್ ಕೊಟ್ಟು ಎಂಎಲ್ಎ ಮಾಡಿದ ಪಾರ್ಟಿ ಯಾವುದು ಅಂತ ಪ್ರಶ್ನಿಸಿದ್ದಾರೆ.
ಅವರ ಪಕ್ಷದಲ್ಲಿದ್ರೆ ಸಂಭಾವಿತ, ಪಾರ್ಟಿ ಬಿಟ್ರೆ ಕ್ರಿಮಿನಲ್ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯರಿಗೆ ಸಿಟಿ ರವಿ ಖಡಕ್ ಆಗಿಯೇ ಉತ್ತರಿಸಿದ್ದಾರೆ. ಎಲ್ಲವೂ ಆಗಿರ್ತಕ್ಕಂಥದ್ದು ಹೊಗಳಿಕೆಯ ಕಾರಣಕ್ಕಲ್ಲ, DNA ಕಾರಣಕ್ಕಲ್ಲ. ಪಕ್ಷವನ್ನು ಕಟ್ಟಿ ಸಮರ್ಥ ನೇತೃತ್ವವನ್ನು ಕೊಟ್ಟು ರಾಷ್ಟ್ರವಾದವನ್ನು ಬಲಗೊಳಿಸಿ ರಾಜಕಾರಣ ಮಾಡಿರುವ ಕಾರಣಕ್ಕೆ ಪ್ರಮೋಷನ್ ಸಿಗುತ್ತೆ ಹೊರತು ಕಪಾಲಿ ಬೆಟ್ಟವನ್ನ ಏನೋ ಬೆಟ್ಟವಾಗಿ ಪರಿವರ್ತಿಸಲು ಕೊಟ್ಟಿದ್ರಲ್ಲ ಆ ಕಾರಣಕ್ಕೆ ನಿಮಗೆ ಪ್ರಮೋಷನ್ ಸಿಕ್ಕಿದೆ. ಆ ಪಾರ್ಟಿಗೆ ನಮ್ಮಲ್ಲ ಪ್ರಮೋಷನ್ ಸಿಗೋದಿಲ್ಲ. ಬಂಟ್ವಾಳದಲ್ಲಿ ಬಿಜೆಪಿ ಮುಖಂಡನ ಹಲ್ಲೆ ಪ್ರಕರಣ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಘಟನೆ ಬಗ್ಗೆ ಈಗಲೇ ಯಾವುದೇ ಸಂಸ್ಥೆಯ ಮೇಲೆ ಆರೋಪ ಮಾಡಲು ಆಗೋದಿಲ್ಲ. ಆದರೆ ಈ ಘಟನೆ ವೈಯಕ್ತಿಕ ವಿಚಾರಕ್ಕೆ ನಡೆದಿಲ್ಲ. ಇದರ ಹಿಂದೆ ಯಾವುದೋ ಸಂಘಟನೆ ಇದೆ, KFD ಅಥವಾ SDPI ಸಂಘಟನೆ ಇರುವ ಶಂಕೆ ವ್ಯಕ್ತವಾಗಿದೆ. ಯಾವುದು ಅನ್ನೋದನ್ನು ತನಿಖೆ ಮಾಡಲು ಹೇಳಿದ್ದೇವೆ. ಇದು ಮತೀಯ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತ ಮಾಡಿರುವ ಘಟನೆ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯುವ ವೇಳೆ ಪೊಲೀಸರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಶಾಸಕ ಎನ್ ಮಹೇಶ್ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರೋ ಗಂಗಮ್ಮಪತಿ ವರದರಾಜು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೈದಿದ್ದಾರೆಂದು ಆರೋಪಿಸಿ ವಾಗ್ವಾದಕ್ಕೆ ಇಳಿದಿದ್ದಾರೆ. ಆದರೆ ಇದೇ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಗಲಾಟೆ ಮಾಡುವುದು ಬಿಟ್ಟು ದೂರು ದಾಖಲಿಸಿ ಅಂತ ತಿಳಿಸಿದ್ದಾರೆ. ಇದರಿಂದ ಪೊಲೀಸರ ಜೊತೆಗೂ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ವಾಗ್ವಾದಕ್ಕೆ ಮುಂದಾಗಿದ್ರು. ಇದರಿಂದ ಚುನಾವಣೆ ನಡೆಯುವ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಯುದ್ಧಕ್ಕೂ ಮುಂಚೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೋಲು ಒಪ್ಪಿಕೊಂಡು ಶಸ್ತ್ರತ್ಯಾಗ ಮಾಡಿದ್ದಾರೆ ಅಂತ ತುಮಕೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಶಿರಾನಗರದ ಬಿಜೆಪಿ ಚುನಾವಣಾ ಪ್ರಚಾರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿರಾದಲ್ಲಿ ಹೈ ವೋಲ್ಟೇಜ್ ಚುನಾವಣೆ ನಡೀತಾ ಇದೆ, ಹಣ ಹೆಂಡ ಹಂಚುತ್ತಿದ್ದಾರೆ ಎಂದು ವಿಜೇಂದ್ರರ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಆರೋಪ ಮಾಡುತ್ತಿದ್ದಾರೆ. ಇದರಿಂದಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈಗಲೇ ಸೋಲು ಒಪ್ಪಿಕೊಂಡಂತಿದೆ ಅಂತ ತಿಳಿಸಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಆಟ ಆಡಿದ್ದು ಶಿರಾದಲ್ಲಿ ನಡೆಯೋದಿಲ್ಲ. ಟ್ರಬಲ್ ಶೂಟರ್ ಡಿಕೆಶಿಗೆ ಮೊದಲ ಸೋಲಿನ ರುಚಿ ಈ ಬಾರಿ ಬಿಜೆಪಿ ತೋರಿಸುತ್ತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಉಮೇಶ್ ಕತ್ತಿ ವಿರುದ್ಧ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಉಮೇಶ್ ಕತ್ತಿ ಮಂತ್ರಿನೇ ಆಗಲಿಲ್ಲ, ಇನ್ನು ಮುಖ್ಯಮಂತ್ರಿ ಹೇಗೆ ಆಗ್ತಾರೆ ಅಂತ ರಮೇಶ್ ಕತ್ತಿ ಕಾಲೆಳೆದಿದ್ದಾರೆ. ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಆಗಬೇಕು ಅಂತ ಈ ಭಾಗದ ಜನರು ಬಯಸ್ತಾ ಇದ್ದಾರೆ. ಬಹಳ ವರ್ಷಗಳಿಂದ ಇಲ್ಲಿನವರಿಗೆ ಅವಕಾಶ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಉಮೇಶ್ ಕೂಡ ದನಿ ಎತ್ತಿದ್ದಾರೆ ಅಂತ ರಮೇಶ್ ಕತ್ತಿ ಹೇಳಿದ್ದಾರೆ. ಇನ್ನು ನಾನು ಹಿರಿಯ ರಾಜಕಾರಣಿ, ಅನುಭವ ಜಾಸ್ತಿ ಇದೆ, 3 ಮುಖ್ಯಮಂತ್ರಿಗಳ ಕೈಯಲ್ಲಿ 13.5 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಮುಂದೊಂದು ದಿನ ಆಗ್ತೀನಿ ಅಂತ ಉಮೇಶ್ ಕತ್ತಿ ಅವರು ಹೇಳ್ತಾ ಇರ್ತಾರೆ ಅಂತ ರಮೇಶ್ ಕತ್ತಿ ಕಾಲೆಳೆದಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ 15ರಿಂದ 20 ದಿನಗಳಲ್ಲಿ ಅಧಿಕಾರ ಕಳೆದುಕೊಳ್ತಾರೆ ಎಂದಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ನಳಿನ್ ಕುಮಾರ್ ಕಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನನ್ನ 20ರಿಂದ 30 ದಿನದಲ್ಲಿ ಡಿಕೆಶಿಯೇ ಕಾಂಗ್ರೆಸ್ನಿಂದ ಹೊರ ಹಾಕ್ತಾರೆ. ಸಿದ್ದರಾಮಯ್ಯನವರು ಚುನಾವಣೆ ಬಂದಾಗ ಇಂತಹ ಕನಸು ಕಾಣ್ತಾರೆ, ರಾಜಕೀಯಕ್ಕಾಗಿ ಈ ರೀತಿ ಹೇಳುತ್ತಾರೆ ಅಷ್ಟೇ ಎಂದಿದ್ದಾರೆ. ಅವರು ಈಗಾಗಲೇ ಸಂಗೀತ ಕಚೇರಿ ಶುರು ಮಾಡಿದ್ದಾರೆ, ಸೀಟಿಗೆ ಟವಲ್ ಹಾಕಲು ಹೋರಾಟ ಮಾಡ್ತಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಮುಂದಿನ 4-5 ವರ್ಷವೂ ಬಿಜೆಪಿಯೇ ಅಧಿಕಾರದಲ್ಲಿ ಇರಲಿದೆ ಎಂದಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರ ಸಭೆ ನಡೆಸುವ ವೇಳೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಶಿರಾ ತಾಲೂಕಿನ ಬ್ರಹ್ಮಸಂದ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರ ಸಭೆಯನ್ನ ನಡೆಸಿದ್ದಾರೆ. ಇದೇ ವೇಳೆ ಎರಡು ಪಕ್ಷದ ಕೆಲ ಪಾನಮತ್ತ ಕಾರ್ಯಕರ್ತರ ನಡುವೆ ವಾಗ್ವಾದ ಶುರುವಾಗಿದೆ. ಈ ವಾಗ್ವಾದದ ಬಳಿಕ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನೂಕಾಟ, ತಳ್ಳಾಟಕ್ಕೆ ಕಾರಣ ಆಗಿದೆ. ನಂತರ ಘಟನೆಯಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಇನ್ನು ಈ ಬಗ್ಗೆ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ಸಿಬಿ ಡ್ರಗ್ಸ್ ಪ್ರಕರಣದ ವಿಚಾರವಾಗಿ ಇಂದು ವಿಚಾರಣೆಯನ್ನು ಎದುರಿಸಿದ ಆರೋಪಿ ಬಿನೇಶ್ ಕೊಡಿಯೇರಿಯನ್ನ ನ್ಯಾಯಾಲಯ 4 ದಿನದ ಮಟ್ಟಿಗೆ ಇಡಿ ವಶಕ್ಕೆ ನೀಡಿದೆ. ಇಂದು ಮುಂಜಾನೆಯಿಂದ ಇಡಿ ವಿಚಾರಣೆಯನ್ನು ಎದುರಿಸುತ್ತಿದ್ದ ಬಿನೇಶ್ ಕೊಡಿಯೇರಿಯನ್ನ ಪ್ರಕರಣ ಸಂಬಂಧ ಹೆಚ್ಚಿನ ವಿಚಾರಣೆಗಾಗಿ ಸಿಟಿ ಸಿವಿಲ್ ಕೋರ್ಟ್ ಇನ್ನು 4 ದಿನಗಳ ಕಾಲ ಇಡಿ ವಶಕ್ಕೆ ನೀಡಿದೆ. ಸೈಕ್ಲೋನ್ನಿಂದ ಚೆನ್ನೈನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಇದೀಗ ಸಿಲಿಕಾನ್ ಸಿಟಿಗೂ ಸೈಕ್ಲೋನ್ ಬಿಸಿ ತಟ್ಟಲಿದೆ.
ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ಚಂಡಮಾರುತದಿಂದ ಈಗಾಗಲೇ ತಮಿಳುನಾಡಿನ ಹಲವೆಡೆ ಭಾರೀ ಮಳೆಯಾಗ್ತಾ ಇದ್ದು ಈ ಸೈಕ್ಲೋನ್ ಚಂಡಮಾರುತ ಬೆಂಗಳೂರಿಗೂ ಅಪ್ಪಳಿಸಲಿದೆ ಎನ್ನಲಾಗಿದೆ. ಇದರಿಂದ ನಗರದಲ್ಲಿ ಇನ್ನೂ 2 ದಿನಗಳ ಕಾಲ ಮಳೆ ಮುನ್ಸೂಚನೆ ಇದ್ದು ಹಗುರ ಮತ್ತು ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಈಗಿರುವ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ ಸರ್ಕ್ಯುಲೇಷನ್ನು ಉತ್ತರ ತಮಿಳುನಾಡು, ದಕ್ಷಿಣ ಆಂಧ್ರ ಪ್ರದೇಶದ ಕರಾವಳಿಯಲ್ಲಿದ್ದು ಅದು 3.6 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇಂದು ಅಕ್ಟೋಬರ್ 29ರಂದು ಉತ್ತರ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳು ಇವೆ. ನಿಷೇಧದ ನಡುವೆಯೂ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿಯಲ್ಲಿ ತೆಪ್ಪದ ಸವಾರಿ ನಡೆಯುತ್ತಿದೆ. ಚಾಮರಾಜನಗರ ಜಿಲ್ಲಾಡಳಿತ ಕಳೆದ ವರ್ಷ ತೆಪ್ಪದ ಸವಾರಿಯನ್ನು ನಿಷೇಧಿಸಿದ್ರು ತೆಪ್ಪದ ಮಾಲೀಕರು ಕ್ಯಾರೆ ಅಂತಿಲ್ಲ. ನದಿಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಸುಳಿಯಲ್ಲಿ ಸಿಲುಕೋದು ಪಕ್ಕಾ ಗ್ಯಾರಂಟಿ. ಲೈಫ್ ಜಾಕೆಟ್ ಇಲ್ಲದೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ತೆಪ್ಪದ ಮಾಲೀಕರು ನಿರ್ಲಕ್ಷ್ಯವನ್ನು ವಹಿಸುತ್ತಿದ್ದಾರೆ. ಅಧಿಕಾರಿಗಳು ಈ ಬಗ್ಗೆ ಗೊತ್ತಿದ್ದರೂ ಸುಮ್ಮನಿದ್ದಾರೆಂಬ ಆರೋಪ ಕೂಡ ಕೇಳಿಬರ್ತಾ ಇದೆ. ಚಾಮರಾಜನಗರ ತಾಲೂಕಿನ ಕೊಳ್ಳೇಗಾಲದ ಪಕ್ಕ ಬರಚುಕ್ಕಿ ಬಳಿ ವೆಸ್ಟ್ಲಿ ಸೇತುವೆ ನದಿಯಲ್ಲಿ ದೋಣಿ ವಿಹಾರ ಆಗ್ತಾಯಿದೆ. ಅಲ್ಲಿ ಇಂದಿನ ಜಿಲ್ಲಾಧಿಕಾರಿಗಳು ಅದನ್ನು ಆದೇಶ ರದ್ದು ಮಾಡಿದರು. ಹಾಗಾಗಿ ಈಗ ಏನಾಗ್ತಾ ಇದೆ, ಅಲ್ಲಿ ಯಾವುದೇ ಥರ ಅವ್ರಿಗೆ ಜಾಕೆಟ್ ವ್ಯವಸ್ಥೆ ಇಲ್ಲ ಮತ್ತು ಅವರು ಮುಗಿಸ್ಕೊಂಡ್ರೆ ಅವರ ಕುಟುಂಬಕ್ಕೆ ಹಾನಿ ಆಗ್ತದೆ. ಹಾಗಾಗಿ ದೋಣಿ ವಿಹಾರ ನಿಲ್ಲಿಸ್ಬೇಕು. ಏನಾಗ್ತದೆ, ಭಾರಿ ಭಯಂಕರವಾಗಿ ವಿಪರೀತವಾದಂಥ ಹೊಳೆ ಬಂದಾಗ ಅಲ್ಲಿ ಸುಳಿಯಲ್ಲಿ ಸಿಕ್ಕಿ ಸಾಯುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಹಾವೇರಿಯಲ್ಲಿ ಅಗ್ನಿಕುಂಡಕ್ಕೆ ಮಗು ಹೊತ್ತೊಯ್ದ ಸ್ವಾಮೀಜಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ ದಸರಾ ಮಹೋತ್ಸವದಂದು ನಡೆಯುವ ದುರ್ಗಾದೇವಿ ಜಾತ್ರೆಯಲ್ಲಿ ಈ ಘಟನೆ ನಡೆದಿತ್ತು. ಸ್ವಾಮೀಜಿ ಅಗ್ನಿಕುಂಡ ಹಾಯುವಾಗ ಮಗುವನ್ನು ಹೊತ್ತೊಯ್ದಿದ್ದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದ ಬಳಿಕ ಸ್ವಾಮೀಜಿಗೆ ನೋಟಿಸ್ ನೀಡಲಾಗಿದೆ. ಹಾಗೆ ನೀವು ಮಕ್ಕಳ ಹಕ್ಕು ಉಲ್ಲಂಘನೆ ಮಾಡಿದ್ದೀರಿ, ಈ ಥರ ಮಾಡಿದ್ದು ಯಾಕೆ, ಇದಕ್ಕೆ ಸೂಕ್ತ ಕಾರಣ ಕೊಡಬೇಕು, ಅದಕ್ಕೆ ನೀವು ನವೆಂಬರ್ 2ರಂದು ನಡೆಯುವ ವಿಚಾರಣೆಗೆ ಹಾಜರಾಗಬೇಕು ಅಂತ ಹಾವೇರಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯಿಂದ ನೋಟಿಸ್ ನೀಡಲಾಗಿದೆ. 6-7 ತಿಂಗಳ ಲಾಕ್ಡೌನ್ ಬಳಿಕ ಇತ್ತೀಚೆಗಷ್ಟೇ ಸಿನಿಮಾ ಹಾಗೂ ಸೀರಿಯಲ್ ಶೂಟಿಂಗಿಗೆ ಅನುಮತಿ ನೀಡಲಾಗಿತ್ತು. ಆದ್ರೀಗ ಮತ್ತೆ ಸಿನಿಮಾ ಶೂಟಿಂಗ್ ಹಾಗೂ ಸೀರಿಯಲ್ ಶೂಟಿಂಗ್ಗಳಿಗೆ ಕೋವಿಡ್ ಕಡಿವಾಣ ಹಾಕಿದೆ. ಇನ್ಮೇಲೆ ಎಲ್ಲಿಂದಲೇ ಸಿನಿಮಾ ಶೂಟಿಂಗ್ ಮಾಡುವಂತಿಲ್ಲ. ಬೆಂಗಳೂರಲ್ಲಿ ಸಿನಿಮಾ ಶೂಟಿಂಗ್ ಮಾಡಲು ಬಿಬಿಎಂಪಿ ಅನುಮತಿ ಕಡ್ಡಾಯವಾಗಿದ್ದು ಯಾವುದೇ ಶೂಟಿಂಗ್ ಇದ್ರೂ ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಅಂತರ ಕಾಪಾಡುವುದು ಕಡ್ಡಾಯವಾಗಿದೆ ಅಂತ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಕೊಟ್ಟಿರ್ತಕ್ಕಂತಹ ಏನು SOPs ಇದೆ, ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲೂ ಸಹ ಸೋಷಿಯಲ್ ಡಿಸ್ಟೆನ್ಸು ಮತ್ತು ಮಾಸ್ಕು ಮತ್ತು ಇದು ಸ್ಯಾನಿಟೈಸರ್ಸು ಇದನ್ನೆಲ್ಲ ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಸೊ ಇದನ್ನು ಎಲ್ಲಿ ಶೂಟಿಂಗ್ ನಡೆಯುತ್ತೆ ಅದನ್ನು ನಮ್ಮಲ್ಲಿ ಪರ್ಮಿಷನ್ ತೊಗೊಂಡು ಮಾಡಬೇಕು. ಕಾರಣ ಏನಂದರೆ ಇದನ್ನು ಇಲ್ಲಿ ಇವಾಗ ಯಾವುದೇ ಒಂದು ಸಭೆ ಸಮಾರಂಭಗಳು ನಡೆದಾಗ ನಮ್ಮ ಪರ್ಮಿಷನ್ ತೊಗೊಂಡು ಮಾತ್ರ, ಸೊ ದಟ್ ಅಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ಎಲ್ಲ ನಡೀತಾ ಇದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ. ಸೊ ಆ ಥರದ್ದು ಹೇಳಿದ್ರೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ನಾವು ವಲಯ ಆಯುಕ್ತರಿಗೆ ಹೇಳಿದ್ದೇನೆ, ಆ ಥರದ್ದು ಉಲ್ಲಂಘನೆ ಮಾಡಿ ಎಲ್ಲೂ ಆಗಬಾರ್ದು, ಅದರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ವಲಯ ಆಯುಕ್ತರಿಗೆ ಸೂಚನೆಯನ್ನು ನೀಡಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಆರ್ಆರ್ ನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ 4 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನವೆಂಬರ್ 1ರಿಂದ ಸಂಜೆ 6 ಗಂಟೆಯಿಂದ ನವೆಂಬರ್ 4ರ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿ ಇರಲಿದೆ. ಆರ್ಆರ್ ನಗರದ ಉಪಚುನಾವಣೆಯು 3 ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿದ್ದು ಕ್ಷೇತ್ರದಲ್ಲಿ ಕಳೆದ ಕೆಲ ದಿನಗಳಿಂದ ಅನೇಕ ರೀತಿಯ ಬದಲಾವಣೆಗಳಾಗ್ತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಸಿಆರ್ಪಿಸಿ 144 ಸೆಕ್ಷನ್ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 4025 ಜನರಿಗೆ ಕೊರೋನಾ ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 8,16,809ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 45 ಜನರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲೇ ಅತಿ ಹೆಚ್ಚು ಅಂದರೆ 2175 ಪ್ರಕರಣಗಳು ದಾಖಲಾಗಿವೆ. ಇನ್ನು ರಾಜ್ಯದಲ್ಲಿ ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದವರ ಸಂಖ್ಯೆ 7661 ಇದ್ದು ಇದುವರೆಗೂ 7,41,219 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದೇಶಾದ್ಯಂತ ಇಂದು ಹೊಸದಾಗಿ 49,881 ಜನರಿಗೆ ಕೊರೋನಾ ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 80,41,051ಕ್ಕೆ ಏರಿದೆ. ಕಳೆದ 24 ಗಂಟೆಗಳಲ್ಲಿ 517 ಜನ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇದುವರೆಗೂ ಮಹಾರಾಷ್ಟ್ರದಲ್ಲಿ 16,60,766,
ಆಂಧ್ರಪ್ರದೇಶದಲ್ಲಿ 8,14,774 ಜನರಿಗೆ ಸೋಂಕು ತಗುಲಿದೆ. ನಂತರದ ಸ್ಥಾನದಲ್ಲಿರುವ ಕರ್ನಾಟಕದಲ್ಲಿ 8,16,809 ಜನರಿಗೆ ಕೊರೋನಾ ಪಾಸಿಟಿವ್ ವರದಿಯಾಗಿದೆ. ದೇಶದಲ್ಲಿ ಇದುವರೆಗೆ 73,15,989 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಇದುವರೆಗೂ ಕೊರೋನಾ 1,20,583 ಜನರನ್ನ ಬಲಿ ಪಡೆದಿದೆ. ಇನ್ನು ವಿಶ್ವದಲ್ಲಿ ಇದುವರೆಗೂ 4,48,83,087 ಜನರಿಗೆ ಕೊರೋನಾ ಮಹಾಮಾರಿ ವಕ್ಕರಿಸಿದೆ. ಕೊರೋನಾದಿಂದ ಇದುವರೆಗೂ 11,20,951 ಜನರು ಮೃತಪಟ್ಟಿದ್ದು, 3,27,89,168 ಜನರು ಗುಣಮುಖರಾಗಿದ್ದಾರೆ. ಒಟ್ಟಾರೆ ಸದ್ಯ ಜಗತ್ತಿನಲ್ಲಿ 1,09,12,968 ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಪೀಡಿತ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದು, ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಇನ್ನು ಭಾರತದ ನಂತರದ ಸ್ಥಾನದಲ್ಲಿ ಬ್ರೆಜಿಲ್, ರಷ್ಯಾ ಮತ್ತು ಫ್ರಾನ್ಸ್ ದೇಶಗಳಿವೆ. ಕೊರೋನಾ ಲಸಿಕೆ ಲಭ್ಯವಾದ ಬಳಿಕ ಎಲ್ಲ ಭಾರತೀಯರಿಗೆ ಲಸಿಕೆ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಭರವಸೆ ನೀಡಿದ್ದಾರೆ. ನಿನ್ನೆ ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಪ್ರಧಾನಿ ಮೋದಿ, ಕೋವಿಡ್ ಲಸಿಕೆ ದೇಶದ ಪ್ರತಿಯೊಬ್ಬ ಭಾರತೀಯರಿಗೂ ನೀಡಲಾಗುವುದು. ಯಾರನ್ನೂ ಲಸಿಕೆಯಿಂದ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಲಸಿಕೆ ವಿತರಣೆ ನಿರ್ವಹಿಸಲು ಹಾಗೂ ಮಾರ್ಗವನ್ನು ಗುರುತಿಸಲು ರಾಷ್ಟ್ರೀಯ ತಜ್ಞರ ಗುಂಪನ್ನು ರಚಿಸಲಾಗಿದೆ ಎಂದಿದ್ದಾರೆ. ಕೇವಲ 6 ತಿಂಗಳಲ್ಲಿ 39 ಹೊಸ ಗುರುತ್ವದ ಅಲೆಗಳನ್ನು ಖಗೋಳಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ. ಅಂದರೆ ಅಂದಾಜು ಪ್ರತಿ ವಾರಕ್ಕೆ 1.5 ಗುರುತ್ವದ ಅಲೆಯನ್ನು ಕಂಡುಹಿಡಿದಿರುವುದಾಗಿ ಲಿಗೋ ವಿರ್ಗೋ ಕೊಲಾಬರೇಷನ್ ತಿಳಿಸಿದೆ. ನ್ಯೂಟ್ರಾನ್ ನಕ್ಷತ್ರಗಳು ಮತ್ತು ಬ್ಲ್ಯಾಕ್ ಹೋಲ್ಸ್ ನಡುವೆ ಸಂಘರ್ಷ ಉಂಟಾದಾಗ ಈ ರೀತಿಯ ಶಾಕ್ ವೇವ್ಸ್ ಕಾಣಬಹುದಾಗಿದೆ. ಇನ್ನು ಹೊಸದಾಗಿ ಕಂಡುಹಿಡಿದಿರುವ ಈ ಎಲ್ಲ 39 ಗುರುತ್ವದ ಅಲೆಗಳು ತನ್ನದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದ್ದು, ಇದರಿಂದ ಗುರುತ್ವಾಕರ್ಷಣೆ ಮತ್ತು ಯುಗಗಳಿಂದ ಅಸ್ತಿತ್ವದಲ್ಲಿರುವಂತಹ ನಕ್ಷತ್ರಗಳ ಬಗ್ಗೆ ತಿಳಿಯೋದಕ್ಕೆ ಬಹಳ ಉಪಯೋಗಕರ ಅಂತ ಖಗೋಳಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡಬೇಕು ಅಂದ್ರೆ ಅದು ಮುಗಿಯದ ಮಾತು. ಒಂದರ ಮೇಲೊಂದು ಹೊಸ ಸಂಶೋಧನೆ ನಡೆಯುತ್ತಲೇ ಇರುತ್ತೆ. ಇನ್ನು ವಿಜ್ಞಾನಿಗಳು ಕೈಗೊಂಡಿರುವ ಇತ್ತೀಚಿನ ಸಂಶೋಧನೆಯಲ್ಲಿ ಗುರುಗ್ರಹದ ಅತ್ಯಂತ ದೊಡ್ಡ ಚಂದ್ರನಾಗಿರುವ ಟೈಟಾನ್ ನಲ್ಲಿ ಅಪೂರ್ವವಾದ ಅಣುವೊಂದು ಇರುವುದು ಪತ್ತೆಯಾಗಿದೆ. ಈ ವಿಭಿನ್ನವಾದ ಅಣು ಇನ್ಯಾವ ವಾತಾವರಣದಲ್ಲಿಯೂ ಈವರೆಗೆ ಕಾಣಿಸಿಲ್ಲ ಅಂತ ಹೇಳಿ ವಿಜ್ಞಾನಿಗಳು ಅಚ್ಚರಿಯ ಮಾಹಿತಿ ತಿಳಿಸಿದ್ದು, ಇದು ಬಹಳ ಅಪರೂಪದ ಅಂಶವೆಂದು ಹೇಳಿದ್ದಾರೆ. ಈ ಅಪೂರ್ವ ಅಣುವಿನ ಹೆಸರು ಸೈಕ್ಲೋಪ್ರೋಪೆನೈಲಿಡೀನ್ ಅಥವಾ C3H2 ಅಂತ ಹೇಳಿ ತಿಳಿದು ಬಂದಿದ್ದು, ಈ ಅಣು ಸಾಕಷ್ಟು ರಸಾಯನಶಾಸ್ತ್ರಜ್ಞಗಳಿಗೆ ತಿಳಿದಿಲ್ಲವೆಂತ ಹೇಳಿ ಸಂಶೋಧನೆಯ ವರದಿ ತಿಳಿಸಿದೆ. ಇನ್ನು ಈ ಅಣುವಿನ ಪತ್ತೆಯಿಂದ ಗುರುಗ್ರಹದ ಚಂದ್ರನ ಬಗ್ಗೆ ಸಂಶೋಧನೆಗೆ ಬಹಳ ಉಪಯೋಗ ಆಗುವುದೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಇಂದು ದೆಹಲಿ ಸರ್ಕಾರ ಹೊಸದಾಗಿ ಗ್ರೀನ್ ದೆಹಲಿ ಎಂಬ ಮೊಬೈಲ್ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಈ ಆ್ಯಪ್ ಬಿಡುಗಡೆ ಮಾಡಿದ್ದು, ಈ ಆ್ಯಪ್ ಮೂಲಕ ಜನರು ಮಾಲಿನ್ಯ ಉಂಟು ಮಾಡುವ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ದೂರುಗಳನ್ನು ಇದರಲ್ಲಿ ಸಲ್ಲಿಸಬಹುದಾಗಿದೆ ಅಂತ ಮಾಲಿನ್ಯ ಕುರಿತಾದ ವಿಡಿಯೋಗಳು, ಚಿತ್ರಗಳು ಮತ್ತು ಆಡಿಯೋಗಳನ್ನು ಈ ಆ್ಯಪ್ನಲ್ಲಿ ಅಪ್ಲೋಡ್ ಕೂಡ ಮಾಡಬಹುದಾಗಿದೆ ಅಂತ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಮಾಲಿನ್ಯ ನಿಯಂತ್ರಿಸುವ ಉದ್ದೇಶದಿಂದ ಸುಗ್ರೀವಾಜ್ಞೆ ಹೊರಡಿಸಿದೆ. ಇನ್ನು ಮುಂದೆ ಮಾಲಿನ್ಯ ಉಂಟು ಮಾಡುವವರಿಗೆ 1 ಕೋಟಿ ದಂಡ ಹಾಗೂ 5 ವರ್ಷಗಳ ಜೈಲು ಶಿಕ್ಷೆ ವಿಧಿಸುವ ನಿಯಮವನ್ನು ಜಾರಿಗೊಳಿಸಿದೆ. ಇನ್ನು ಮುಂದೆ ಯಾವುದೇ ಸಂಘ ಸಂಸ್ಥೆ, ಕಾರ್ಖಾನೆಗಳು ಸೇರಿದಂತೆ ಮಾಲಿನ್ಯ ಉಂಟು ಮಾಡುವವರಿಗೆ ಈ ಕಠಿಣ ಶಿಕ್ಷೆ ಜಾರಿಯಾಗಲಿದೆ. ಕೇಂದ್ರ ಸರ್ಕಾರ ಹೊಸದಾಗಿ ರೂಪಿಸಿರುವ ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕಿದ್ದಾರೆ. ಇನ್ನು ಈ ವಿಚಾರವಾಗಿ ಕೇಂದ್ರ ಸರ್ಕಾರ 18 ಮಂದಿ ತಜ್ಞರ ಆಯೋಗವೊಂದನ್ನು ರಚಿಸಿದೆ. ಭಾರತ ಚೀನಾ ಗಡಿ ವಿವಾದ ನಡುವೆ ಭಾರಿ ವಿವಾದ ಸೃಷ್ಟಿಸಿದ ಟ್ವಿಟರ್ ಇದೀಗ ಭಾರತದ ಎದುರು ಕ್ಷಮೆ ಕೋರಿದೆ. ಭಾರತದ ಅವಿಭಾಜ್ಯ ಅಂಗಗಳಾದ ಲಡಾಖ್, ಜಮ್ಮು ಮತ್ತು ಕಾಶ್ಮೀರಗಳನ್ನು ಚೀನಾದಲ್ಲಿ ತೋರಿಸಿ ಟೀಕೆಗೆ ಗುರಿಯಾಗಿದ್ದ ಟ್ವಿಟರ್ ಸಂಸ್ಥೆ ಇದೀಗ ಭಾರತಕ್ಕೆ ಕ್ಷಮೆ ಕೋರಿದೆ. ಈ ಕುರಿತಂತೆ ಭಾರತದ ಜಂಟಿ ಸಂಸದೀಯ ಸಮಿತಿಗೆ ಟ್ವಿಟರ್ ಸಂಸ್ಥೆಯ ವಕ್ತಾರರ ಮೌಖಿಕ ಅವರು ಲಿಖಿತ ರೂಪದಲ್ಲಿ ಕ್ಷಮೆ ಕೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಮಶ್ಕೂರ್ ಅಹಮದ್ ಉಸ್ಮಾನಿ ವೇದಿಕೆಯ ಮೇಲೆ ಭಾಷಣ ಮಾಡ್ತಾ ಇದ್ರು. ಈ ವೇಳೆ ಸ್ಟೇಜ್ ಕುಸಿತದಿಂದ ಭಾಷಣ ಮಾಡುತ್ತಲೇ ಅಹಮದ್ ಉಸ್ಮಾನಿ ಬಿದ್ದಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಬಿಹಾರದ ಎಲೆಕ್ಷನ್ನ ಮೊದಲನೇ ಹಂತದ ಮತದಾನ ನಿನ್ನೆಯಷ್ಟೇ ಕಂಪ್ಲೀಟ್ ಆಯಿತು. ಮತದಾರರನ್ನ ಸೆಳೆಯೋಕೆ ಪಕ್ಷಗಳು ಪೈಪೋಟಿಯಾಗಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರು ಬಿಹಾರದಲ್ಲಿ ಭಾರಿ ಪ್ರಚಾರಕ್ಕೆ ಮುಂದಾಗಿದ್ದು, ಇಂದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು 15 ವರ್ಷಗಳ ಹಿಂದೆ ಬಿಹಾರವನ್ನ ಗುರುತಿನ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ರು. ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದ ಅವರ ಜಂಗಲ್ ರಾಜ್ ನೆನಪಿಸಿಕೊಳ್ಳಿ. 6 ವರ್ಷಗಳ ಹಿಂದೆ ಪ್ರಧಾನಿ ಮೋದಿ ಬಂದ ನಂತರವೇ ಅಭಿವೃದ್ಧಿಯ ಕೆಲಸಗಳು ಆರಂಭವಾದವು.
ಈಗ ಯಾವುದೇ ಬಡವರಿಗೆ ಜಾತಿ ಧರ್ಮವಿಲ್ಲ, ಎಲ್ಲರಿಗೂ ಬಿಜೆಪಿ ಸರ್ಕಾರದಿಂದ ಅಭಿವೃದ್ಧಿ ದೊರಕುತ್ತಿದೆ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಕಾಮುಕ ಯುವಕರ ಕಾಟದಿಂದ ರಸ್ತೆ ಅಪಘಾತದಲ್ಲಿ ಯುವತಿಯೊಬ್ಬಳು ಸಾವನ್ನಪ್ಪಿದ್ದಾಳೆ. ಈ ವಿಚಾರವಾಗಿ ಬಿಹಾರದ ಸೀತಾಮರ್ಹಿ ಎಂಬಲ್ಲಿ ಜನರು ರಸ್ತೆಯನ್ನ ಅಡ್ಡಗಟ್ಟಿ ಧರಣಿ ನಡೆಸಿದ್ದಾರೆ. ಆದರೆ ಇದೇ ವೇಳೆ ಅಲ್ಲಿಗೆ ಧಾವಿಸಿದ ಪೊಲೀಸರು ರಸ್ತೆಯಲ್ಲಿ ಕುಳಿತಿದ್ದ ಜನರನ್ನ ಚದುರಿಸಲು ಯತ್ನಿಸಿದ್ದಾರೆ. ಇದರಿಂದ ಉದ್ರಿಕ್ತರಾದ ಜನರು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿ ಚಪ್ಪಲಿ ದೊಣ್ಣೆ ಹಿಡಿದು ಪೊಲೀಸರನ್ನೇ ಬೆನ್ನತ್ತಿ ಹೊಡೆಸಿದ್ದಾರೆ. ಇನ್ನು ಪೊಲೀಸರ ಕೈನಲ್ಲಿ ಬಂದೂಕು ಇದ್ರೂ ಸಹ ಕೇರ್ ಮಾಡದ ಜನ ಅವರನ್ನೇ ಅಟ್ಟಾಡಿಸಿ ಹಲ್ಲೆ ಮಾಡಿದ್ದಾರೆ. ಅಖಿಲೇಶ್ ಯಾದವ್ ವಿರುದ್ಧ ಒಂದು ಕಾಲದ ಅವರ ಮಿತ್ರ ಪಕ್ಷವಾಗಿದ್ದ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಉತ್ತರ ಪ್ರದೇಶದ ವಿಧಾನ ಪರಿಷತ್ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಗಳನ್ನು ಸೋಲಿಸೋದು ನಮ್ಮ ಗುರಿ. ಅದಕ್ಕೋಸ್ಕರ ಬಿಜೆಪಿ ಅಭ್ಯರ್ಥಿ ಅಥವಾ ಬೇರೆ ಪಕ್ಷಗಳ ಅಭ್ಯರ್ಥಿಗಳಿಗೂ ವೋಟ್ ಹಾಕುವುದಕ್ಕೆ ಸಿದ್ಧವಿದ್ದೇನೆ ಅಂತ ಬಹುಜನ ಸಮಾಜ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣೆಯ ಬಳಿಕ ಎಸ್ಪಿ ಹಾಗೂ ಬಿಎಸ್ಪಿ ಪಕ್ಷಗಳ ಮೈತ್ರಿ ಕಡಿತಗೊಂಡಿತ್ತು. ಅಂದಿನಿಂದಲೂ ಮಾಯಾವತಿ ಹಾಗೂ ಅಖಿಲೇಶ್ ಯಾದವ್ ನಡುವೆ ಮಾತಿನ ಸಮರ ನಡೆಯುತ್ತಲೇ ಇದೆ. ಬಿಹಾರದ ಚುನಾವಣಾ ಕಣದಲ್ಲಿ ಬಿಜೆಪಿ, ಜೆಡಿಯು ಮೈತ್ರಿ ಮತ್ತು ಆರ್ಜೆಡಿ ಪಕ್ಷಗಳ ನಡುವೆ ಅಧಿಕಾರದ ಜಟಾಪಟಿ ನಡೆದಿದೆ. ಒಂದು ಕಡೆ ನಾವು ಗೆಲ್ತೀವಿ ಅಂತ ಮೈತ್ರಿ ಪಕ್ಷಗಳು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲ ನಾವೇ ಗೆಲ್ತೀವಿ ಅಂತ ಆರ್ಜೆಡಿ ಪಕ್ಷ ಹೇಳ್ತಾ ಇದೆ. ಈ ಬಗ್ಗೆ ರಾಜಸ್ಥಾನದ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಪ್ರತಿಕ್ರಿಯೆ ನೀಡಿದ್ದು, ನವೆಂಬರ್ 10ರಂದು ಬಹುಮತಗಳೊಂದಿಗೆ ಮಹಾಗಠಬಂಧನ್ ಸರ್ಕಾರ ರಚಿಸುತ್ತೆ. 5 ವರ್ಷಗಳ ನಂತರ ಸಿಎಂ ನಿತೀಶ್ ಕುಮಾರ್ ದಿಗ್ಭ್ರಮೆಯ ಪ್ರತಿಕ್ರಿಯೆಗಳು ಮತ್ತು ಆಡಳಿತದ ಆಧಾರದ ಮೇಲೆ ಬದಲಾವಣೆ ಅವಶ್ಯಕತೆ ಇದೆ ಅಂತ ಹೇಳಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಪಾಠದಲ್ಲಿ ಹೇಳಿದ್ದಾರೆ. ಈಜಲು ಹೋಗಿದ್ದ 6 ಬಾಲಕರು ನೀರು ಪಾಲಾಗಿರುವ ಘಟನೆ ಆಂಧ್ರಪ್ರದೇಶದಲ್ಲಿ ನಡೆದಿದೆ. ಪಶ್ಚಿಮ ಗೋದಾವರಿ ಜಿಲ್ಲೆಯ ವೈಲೇರುಪಾಡು ಮಂಡಲದ ವಸಂತವಾಡು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಬುಧವಾರ ಈಜಲು ಹೋಗಿದ್ದ 6 ಬಾಲಕರು ಹೊಳೆಯಲ್ಲಿ ನೀರು ಪಾಲಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ತುಂಬಿದ ಹೊಳೆಗೆ ಈಜಾಡಲು ಈ ಹುಡುಗರು ಇಳಿದಿದ್ರು. ಈ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ 6 ಬಾಲಕರು ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ 4 ಬಾಲಕರ ಶವ ಪತ್ತೆಯಾಗಿದ್ದು, ಇನ್ನಿಬ್ಬರ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಕೇರಳ ರಾಜಕೀಯ ವಲಯವನ್ನೇ ತಲ್ಲಣಗೊಳಿಸಿದ್ದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಜಾರಿ ನಿರ್ದೇಶನಾಲಯವು ಪ್ರಮುಖ ಆರೋಪಿ ಎಂ ಶಿವಶಂಕರನ್ 7 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದೆ. ಇಂದು ಬೆಳಗ್ಗೆ ಎಂ ಶಿವಶಂಕರನ್ ಕೊಚ್ಚಿಯಲ್ಲಿರುವ ವಿಶೇಷ ನ್ಯಾಯಾಲಯದ ಮುಂದೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಕೇಸಿನ ಅಡಿ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ ವಿಚಾರಣೆ ಬಳಿಕ ಆರೋಪಿ ಎಂ ಶಿವಶಂಕರ್ 7 ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಪ್ಪಿಸಿದೆ. ಕೇರಳದ ಚಿನ್ನ ಕಳ್ಳ ಸಾಗಣೆ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಮಾಜಿ ಕಾರ್ಯದರ್ಶಿ ಎಂ ಶಿವಶಂಕರ್ ಇಡಿ 7 ದಿನಗಳ ಕಸ್ಟಡಿಗೆ ಪಡೆದುಕೊಂಡಿದೆ. ಇದಾದ ಬೆನ್ನಲ್ಲೇ ಸಿಎಂ ಪಿಣರಾಯಿ ವಿಜಯನ್ಗೂ ಈ ಪ್ರಕರಣದಲ್ಲಿ ಸಂಬಂಧವಿದೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಈ ಹಿನ್ನೆಲೆಯಲ್ಲಿ ಕೇರಳದ ತಿರುವನಂತಪುರಂನಲ್ಲಿರುವ ಸಿಎಂ ಗೃಹ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸಿಎಂ ಪಿಣರಾಯಿ ವಿಜಯನ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಇವರ ಪ್ರತಿಭಟನೆ ನಿಯಂತ್ರಿಸಲು ಪೊಲೀಸರು ಪ್ರತಿಭಟನಾಕಾರರ ಮೇಲೆ ನೀರು ಹಾಕುತ್ತಿದ್ದರೂ ಕೂಡ ಪ್ರತಿಭಟನೆ ನಿಲ್ಲಿಸದೆ ಸಿಎಂ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೊರ ರಾಜ್ಯದವರು ಭೂಮಿ ಖರೀದಿಸಲು ಅನುವಾಗುವಂತೆ ಹಲವು ಕಾನೂನುಗಳ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ತಂದಿತ್ತು. ಇದೀಗ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಪಿಡಿಪಿ ಭಾರಿ ವಿರೋಧ ವ್ಯಕ್ತಪಡಿಸಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಪಿಡಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ತಂದಿರುವ ಹೊಸ ತಿದ್ದುಪಡಿಯ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಪೊಲೀಸರು ಪಿಡಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ಅಲ್ಲದೆ ಶ್ರೀನಗರದಲ್ಲಿರುವ ಪಿಡಿಪಿ ಕಚೇರಿಯನ್ನ ಬಂದ್ ಮಾಡಿಸಿ ಬೀಗ ಜಡಿದಿದ್ದಾರೆ. हम यहाँ प्रोटेस्ट करने आ रहे थे, तो नए लॉ से काले कानून है, उनके खिलाफ हमारी प्रोटेस्ट यहाँ ऑफिस के अंदर नहीं आने दी. ಫ್ರಾನ್ಸ್ನ ನೈಸ್ ಸಿಟಿಯ ಚರ್ಚೊಂದರ ಮುಂಭಾಗ ಚಾಕುವಿನಿಂದ ಇಬ್ಬರನ್ನ ಹತ್ಯೆ ಮಾಡಲಾಗಿದೆ. ಏಕಾಏಕಿ ದಾಳಿ ನಡೆಸಿದ ಶಂಕಿತ ಉಗ್ರ ಇಬ್ಬರನ್ನ ಹತ್ಯೆಗೈದಿದ್ದು ಹಲವರಿಗೆ ಗಾಯಗಳಾಗಿವೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಆರೋಪಿ ವ್ಯಕ್ತಿಯೊಬ್ಬನ ಗಂಟಲು ಸೀಳಿ ಅಮಾನವೀಯವಾಗಿ ಕೊಲೆ ಮಾಡಲಾಗಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಫ್ರಾನ್ಸ್ನ ಆಂತರಿಕ ಸಚಿವ ಜೆರಾಲ್ಡ್ ಡರ್ಮನಿನ್ ತುರ್ತು ಸಭೆ ಕರೆದು ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಯುರೋಪ್ ರಾಷ್ಟ್ರಗಳಲ್ಲಿ ಮತ್ತೆ ಕೊರೋನಾ ಮಹಾಮಾರಿ ತನ್ನ ಹಾವಳಿ ಶುರು ಮಾಡಿದೆ.
ಕೊರೋನಾ ಎರಡನೇ ಅಲೆಗೆ ಜರ್ಮನಿ, ಸ್ಪೇನ್, ಫ್ರಾನ್ಸ್ ದೇಶಗಳಲ್ಲಿ ಜನರು ಮನೆಯಿಂದ ಹೊರಬರಲು ಹೆದರ್ತಾ ಇದ್ದಾರೆ. ಆದ್ದರಿಂದ ಈ 3 ದೇಶಗಳಲ್ಲಿ ಕಠಿಣ ಲಾಕ್ಡೌನ್ ಕ್ರಮಗಳನ್ನು ಘೋಷಿಸಲಾಗಿದೆ. ಇನ್ನು ಈ ಕಠಿಣ ಕ್ರಮಗಳಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಫ್ರಾನ್ಸ್ನಲ್ಲಿ ಮನೆಯಿಂದ ಹೊರಬರಲು ಸರ್ಕಾರದಿಂದ ಅನುಮತಿ ಪಡೆಯಬೇಕು. ಸ್ಪೇನ್ನಲ್ಲಿ ರಾತ್ರಿ ಹೊತ್ತು ಮನೆಯಿಂದ ಆಚೆ ಬರದಂತೆ ನಿರ್ಬಂಧ ಹೇರಲಾಗಿದೆ. ಹಾಗೂ ಜರ್ಮನಿಯಲ್ಲಿ ಥಿಯೇಟರ್ ಸೇರಿ ಹಲವು ಸ್ಥಳಗಳಿಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಇಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ನಿಯಮ ನಿರ್ಬಂಧಗಳನ್ನು ಆಯಾ ಸರ್ಕಾರದಿಂದ ಹೇರಲಾಗಿದ್ದು, ಜನರಿಗೆ ಮತ್ತೆ ಕೊರೋನಾ ಭಯ ಶುರುವಾಗಿದೆ. ಪಾಕಿಸ್ತಾನ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ಗೆ ಅವರದ್ದೇ ದೇಶದಲ್ಲಿ ಅವರದ್ದೇ ಸಂಸತ್ನಲ್ಲಿ ಮುಜುಗರ ಉಂಟಾಗಿದೆ. ಸಂಸತ್ ಅಧಿವೇಶನದ ವೇಳೆ ಪಾಕ್ ಸಂಸತ್ನಲ್ಲಿ ಮೋದಿಯನ್ನು ಘೋಷಣೆಗಳನ್ನು ಕೂಗಿದ್ದಾರೆ. ವಿದೇಶಾಂಗ ಇಲಾಖೆ ಸಚಿವ ಶಾ ಮೆಹಬೂದ್ ಖುರೇಶಿ ಭಾಷಣ ಮಾಡುವ ವೇಳೆ ಈ ಘಟನೆ ನಡೆದಿದೆ. ಮೋದಿ ಅಂತ ವಿರೋಧ ಪಕ್ಷಗಳ ಸಂಸದರು ಕೂಗುತ್ತಿದ್ದಂತೆ ಖುರೇಶಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಫ್ರೆಂಡ್ ಉತ್ಪನ್ನಗಳನ್ನು ನಿಷೇಧಿಸುವ ಬಗ್ಗೆ ಖುರೇಶಿ ಮಾತನಾಡುವ ವೇಳೆ ಬಲೂಚಿಸ್ತಾನದ ಸಂಸದರು ಮೋದಿ ಅಂತ ಘೋಷಣೆ ಕೂಗಿದ್ದಾರೆ. ಇದೇ ವೇಳೆ ಸ್ವಾತಂತ್ರ್ಯದ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ये इतना संजीदा मसला है, ये इतना संजीदा मसला है, हजूर की शान में आखी हुई है. ಮಧ್ಯ ವಿಯೆಟ್ನಾಂನಲ್ಲಿ ಭೀಕರ ಚಂಡಮಾರುತ ಮತ್ತು ಭೂಕುಸಿತದಿಂದಾಗಿ 13 ಮಂದಿ ಮೃತಪಟ್ಟಿದ್ದು 40ಕ್ಕೂ ಹೆಚ್ಚು ಜನರು ಕಣ್ಮರೆಯಾಗಿದ್ದಾರೆ. ವಿಯೆಟ್ನಾಂನ ಕಾಂಗ್ನಮ್ ಪ್ರಾಂತ್ಯದ ಟ್ರಾವ್ಯಾನ್ ಗ್ರಾಮದಲ್ಲಿ ಭಾರೀ ಚಂಡಮಾರುತ ಮತ್ತು ಮಳೆಯಿಂದಾಗಿ ಬೆಟ್ಟದ ಒಂದು ಭಾಗ ಕುಸಿದು ಬಿದ್ದಿದೆ. ಈ ದುರ್ಘಟನೆಯಲ್ಲಿ 12 ಮಂದಿ ಮೃತಪಟ್ಟು 40ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಸ್ಥಳೀಯ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಈವರೆಗೆ 8 ಜನರ ಶವಗಳನ್ನು ಹೊರತೆಗೆಯಲಾಗಿದ್ದು, ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇವತ್ತಿನ ಶರವೇಗ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ.